Hi, hello, welcome to my YouTube channel. Teach this video about social science. This video useful for TET 2, GPSTR, HSTR ಯಾರೆಲ್ಲ ಈ ಎಕ್ಸಾಮ್ಸ್ ತಗೊತಾ ಇದ್ದೀರಾ ಅವರಿಗೆಲ್ಲ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ. Please subscribe my channel and like and share. In this video about Karnataka geography and population and district wise information, divisions and districts. Please join my Telegram channel. You will get PDF facilities. ಪ್ರೆಸೆಂಟ್ ಒಟ್ಟು ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂದರೆ ಒಟ್ಟು ಕರ್ನಾಟಕದಲ್ಲಿ 31 ಜಿಲ್ಲೆಗಳಿವೆ. ಅಟ್ ದಿ ಪ್ರೆಸೆಂಟ್ ಹೌ ಮೆನಿ ಡಿಸ್ಟ್ರಿಕ್ಟ್ಸ್ ಆರ್ ದೇರ್ ಇನ್ ಕರ್ನಾಟಕ? 31 ಡಿಸ್ಟ್ರಿಕ್ಟ್ಸ್ ಆರ್ ದೇರ್ ಇನ್ ಕರ್ನಾಟಕ. ಲಾಸ್ಟ್ 31 ಡಿಸ್ಟ್ರಿಕ್ಟ್ ಈಸ್ ವಿಜಯನಗರ ಡಿಸ್ಟ್ರಿಕ್ಟ್. 31ನೇ ಜಿಲ್ಲೆಯಾಗಿ ಯಾವ ಜಿಲ್ಲೆ ನಿರ್ಮಾಣವಾಗಿದೆ ಅಂದರೆ 31ನೇ ಜಿಲ್ಲೆಯಾಗಿ ವಿಜಯನಗರ ಡಿಸ್ಟ್ರಿಕ್ಕು ಬಳ್ಳಾರಿ ಡಿಸ್ಟ್ರಿಕ್ಕಿಂದ ಸಪ್ರೇಟಾಗಿ 2021ರಲ್ಲಿ ರಚನೆ ಆಯಿತು 31ನೇ ಡಿಸ್ಟ್ರಿಕ್ಟ್ ಆಗಿ. ಒಟ್ಟು ಪ್ರೆಸೆಂಟ್ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಅಂದರೆ 31 ಜಿಲ್ಲೆಗಳಿವೆ. ಅದರಲ್ಲಿ 4 ವಿಭಾಗಗಳಾಗಿ ಮಾಡಿದ್ದೀವಿ. ಒಂದು ಮೈಸೂರು, ಒಂದು ಬೆಂಗಳೂರು, ಇನ್ನೊಂದು ಕಲ್ಯಾಣ ಕರ್ನಾಟಕ KK ಅಂತ ಕರಿತೀವಿ, ಕಲಬುರಗಿ ಡಿವಿಷನ್ನು, ಇದು ಬೆಳಗಾವಿ ಡಿವಿಷನ್ನು. ಒಟ್ಟು 31 ಜಿಲ್ಲೆಗಳನ್ನು 4 ವಿಭಾಗಗಳಾಗಿ ರಚನೆ ಮಾಡಿದ್ದಾರೆ ಆಡಳಿತದ ದೃಷ್ಟಿಯಿಂದ. ಕರ್ನಾಟಕದ ವಿಭಾಗವಾರು ಜಿಲ್ಲೆಗಳು. ಬೆಳಗಾವಿ ವಿಭಾಗ ಒಟ್ಟು 4 ವಿಭಾಗಗಳಿವೆ. ಒಂದು ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ. ಮೈಸೂರು, ಕಲಬುರಗಿ, ಬೆಳಗಾವಿ ಅದರ 4 ವಿಭಾಗಗಳನ್ನು ಹೊಂದಿದೆ ಆಡಳಿತದ ದೃಷ್ಟಿಯಿಂದ. 4 ವಿಭಾಗಗಳಲ್ಲಿ ಅಷ್ಟು ಜಿಲ್ಲೆಗಳನ್ನು ತಗೊಂಡಿದ್ದಾರೆ. ನೆಕ್ಸ್ಟ್ ಬೆಂಗಳೂರು ವಿಭಾಗದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಂದರೆ 9 ಜಿಲ್ಲೆಗಳು. ಇಲ್ಲಿ ಮೈಸೂರು 8 ಬರುತ್ತೆ, ಬೆಳಗಾವಿ 7 ಬರುತ್ತೆ, ಕಲಬುರಗಿ 7 ಬರುತ್ತೆ. ಒಟ್ಟು 31 ಜಿಲ್ಲೆಗಳು 4 ಆಡಳಿತ ವಿಭಾಗಗಳಲ್ಲಿ ಹಂಚಿಕೆಯಾಗಿದೆ. ಒಂದೊಂದೇ ವಿಭಾಗದ ಜಿಲ್ಲೆಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇರೋಣ. ಇಲ್ಲಿ ಬೆಂಗಳೂರು ವಿಭಾಗದಲ್ಲಿ ಒಟ್ಟು 9 ಜಿಲ್ಲೆಗಳಿವೆ. ಆ 9 ಜಿಲ್ಲೆಗಳು ಒಂದು ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ತುಮಕೂರು, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ. ಈ ಎಲ್ಲ 9 ಜಿಲ್ಲೆಗಳು ಬಂದು ಯಾವ ವಿಭಾಗಕ್ಕೆ ಸೇರುತ್ತೆ ಅಂದರೆ ಬೆಂಗಳೂರು ವಿಭಾಗ. ನೆಕ್ಸ್ಟು ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು ಬರುತ್ತೆ. 8 ಜಿಲ್ಲೆಗಳು ಮೈಸೂರು, ಮಂಡ್ಯ, ಕೊಡಗು, ಹಾಸನ್, ಉಡುಪಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ. ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಇದು ಕರಾವಳಿ ಜಿಲ್ಲೆಗಳಂತ ಕರೀತಾರೆ. ಒಟ್ಟು 3 ಜಿಲ್ಲೆಗಳನ್ನು ಕರಾವಳಿ ಜಿಲ್ಲೆಗಳು ಅಂತ ಕರೀತಾರೆ. 2 ಜಿಲ್ಲೆಗಳನ್ನು ಹೇಳಿದ್ದೀನಿ, ಇನ್ನೊಂದು ಜಿಲ್ಲೆನ ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಒಟ್ಟು ನಮ್ಮ ಕರ್ನಾಟಕದ ಕರಾವಳಿ ಜಿಲ್ಲೆಗಳನ್ನು ಹೆಸರಿಸಿ. ಒಂದು ದಕ್ಷಿಣ ಕನ್ನಡ, ಉಡುಪಿ, ಮತ್ತು ಇನ್ನೊಂದು ಡಿಸ್ಟಿಕ್ಕನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಇಲ್ಲಿ ಅದೇ ರೀತಿ ಬೆಳಗಾವಿ ವಿಭಾಗದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಅಂದರೆ 7 ಜಿಲ್ಲೆಗಳಿವೆ. ಬೆಳಗಾವಿ, ಬಾಗಲಕೋಟೆ, ಉತ್ತರ ಕನ್ನಡ, ವಿಜಯಪುರ, ಧಾರವಾಡ, ಹಾವೇರಿ, ಗದಗ. ಒಟ್ಟು 7 ಜಿಲ್ಲೆಗಳಿವೆ. ಅತಿ ಹೆಚ್ಚು ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಯಾವುದು? ಈ ಆನ್ಸರ್ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಕೊಡಿ. ನೆಕ್ಸ್ಟು ಕಲಬುರಗಿ ವಿಭಾಗ, ಇದನ್ನು ಕಲ್ಯಾಣ ಕರ್ನಾಟಕ KK ರೀಜನ್ ಅಂತ ಕರೀತಾರೆ, ಕಲ್ಯಾಣ ಕರ್ನಾಟಕ. ಒಟ್ಟು 7 ಜಿಲ್ಲೆಗಳಿವೆ. ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಬಂದ್ಬಿಟ್ಟು 31ನೇ ಜಿಲ್ಲೆಯಾಗಿ ರಚನೆಯಾದ ಜಿಲ್ಲೆ. ಯಾವ ಜಿಲ್ಲೆಯಿಂದ ಬೇರ್ಪಡ್ತಿದೆ ಅಂದರೆ ಬಳ್ಳಾರಿಯಿಂದ ಬೇರ್ಪಟ್ಟು 31ನೇ ಜಿಲ್ಲೆಯಾಗಿ ರಚನೆ ಮಾಡಿದ್ದಾರೆ. ಯಾದಗಿರಿ ಅನ್ನೋದು 30ನೇ ಜಿಲ್ಲೆ. ಅದೇ ರೀತಿ 28ನೇದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಪ್ರೇಟ್ ಆಗಿದೆ. ಅಂದರೆ ಕೋಲಾರ ಜಿಲ್ಲೆಯಿಂದ ಸಪ್ರೇಟ್ ಆಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಸ್ಟ್ 28 ಮತ್ತು 2007ರಲ್ಲಿ ರಚನೆಯಾದಂಥ ಜಿಲ್ಲೆ. ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಎರಡೂ ಅಷ್ಟೇ 2007ರಲ್ಲಿ. ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಇವೆರಡೂ 2007ರಲ್ಲಿ ರಚನೆಯಾದಂಥ ಜಿಲ್ಲೆಗಳು. 30ನೇ ಜಿಲ್ಲೆ ಬಂದುಬಿಟ್ಟು ಯಾದಗಿರಿ, 31ನೇ ಜಿಲ್ಲೆ ಇದು ಯಾವುದು? ವಿಜಯನಗರ ಜಿಲ್ಲೆ. ಅದೇ ರೀತಿ ಇತ್ತೀಚೆಗೆ ರಚನೆಯಾದ 28ನೇ ಜಿಲ್ಲೆ ಚಿಕ್ಕಬಳ್ಳಾಪುರ, 29ನೇ ಜಿಲ್ಲೆ ರಾಮನಗರ ಇವೆರಡೂ ರಚನೆಯಾಗಿದ್ದು ಒಂದೇ ಇಯರಲ್ಲಿ 2007 ಆಗಸ್ಟ್ 28. ಈ 30ನೇ ಜಿಲ್ಲೆ ಯಾದಗಿರಿ ಏಪ್ರಿಲ್ 10, 2010ರಲ್ಲಿ. 31ನೇ ಜಿಲ್ಲೆ ರಚನೆಯಾದಿದ್ದು ವಿಜಯನಗರ ಯಾವ ಜಿಲ್ಲೆಯಿಂದ ಸಪ್ರೇಟ್ ಆಗಿದೆ ಅಂದರೆ ಬಳ್ಳಾರಿ ಜಿಲ್ಲೆಯಿಂದ ಸಪ್ರೇಟ್ ಆಗಿ ಹೊಸ ಜಿಲ್ಲೆಯಾಗಿ ರಚನೆಯಾಗಿದೆ ಅಕ್ಟೋಬರ್ 2, 2021ರಲ್ಲಿ. ಕರ್ನಾಟಕದ ಜನಸಾಂದ್ರತೆ 2011ರ ಜನಗಣತಿಯ ಪ್ರಕಾರ ಆಲ್ರೆಡಿ 21 ಜನಗಣತಿನೂ ಆಗಿದೆ. ಅಫಿಷಿಯಲ್ ಆಗಿ ಇನ್ನು ಅದು ಅಪ್ಡೇಟ್ ಆಗಿದೆ, ಬಟ್ ಟೆಕ್ಸ್ಟ್ ಬುಕ್ಗಳಲ್ಲೆಲ್ಲ ಇದೇ ಪ್ರಕಾರ ಇದೆ. ಕರ್ನಾಟಕದ ಜನಸಾಂದ್ರತೆ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಾಂದ್ರತೆ ಅಂದರೆ ಪ್ರತಿ ಚದರ ಕಿಲೋಮೀಟರ್ಗೆ ಎಷ್ಟು ಜನ ವಾಸವಾಗಿದ್ದಾರೆ ಅಂತ. ಪ್ರತಿ ಚದರ ಕಿಲೋಮೀಟರ್ಗೆ ಕರ್ನಾಟಕದ ಜನಸಾಂದ್ರತೆ 319 ಪ್ರತಿ ಚದರ ಕಿಲೋಮೀಟರ್ಗೆ 319 ಜನ ವಾಸವಾಗಿದ್ದಾರೆ. ಒಟ್ಟು ಕರ್ನಾಟಕದ ಜನಸಂಖ್ಯೆ ಎಷ್ಟು ಅಂದರೆ 6.5 ಕೋಟಿ ಅಂತ ಹೇಳ್ತೀವಿ. 6,11,30,704 ಕೋಟಿ ಜನಸಂಖ್ಯೆ ಏನು ಹೊಂದಿದೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ ಇಷ್ಟು ಜನ ಇದ್ದಾರೆ. ಅದರಲ್ಲೂ ಪುರುಷರ ಜನಸಂಖ್ಯೆ ತಗೊಂಡ್ರೆ 3,10,57,742 ಕೋಟಿ ಇದೆ. ಮಹಿಳಾ ಜನಸಂಖ್ಯೆ ಬಂದರೆ 3,72,900
962 ಕೋಟಿ. ಅದರಲ್ಲಿ ನಾವು ನಗರ ಮತ್ತು ಗ್ರಾಮೀಣ ಭಾಗದ ಜನಸಂಖ್ಯೆ ತಗೊಂಡ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋದು ಗ್ರಾಮೀಣ ಭಾಗದಲ್ಲೇ. ಬಟ್ ನಮಗೆ ನಗರಗಳಲ್ಲಿ ಅಂತಲೇ ಕಾಣಿಸುತ್ತೆ. ಬಟ್ 2,36,25,962 ಕೋಟಿಯಷ್ಟು. ಪರ್ಸೆಂಟೇಜ್ ತಗೊಂಡ್ರೆ 38.67% ಅಷ್ಟು ಬರುತ್ತೆ. ಗ್ರಾಮೀಣ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋದು ನಗರ ಭಾಗನ ಗ್ರಾಮೀಣ ಭಾಗ ಅಂತ ಬಂದರೆ ಗ್ರಾಮೀಣ ಭಾಗ ಅಂತ ಬರುತ್ತೆ. ಗ್ರಾಮೀಣದಲ್ಲಿ 3,74,04,742 ಒಟ್ಟು ಪರ್ಸೆಂಟೇಜ್ 61% ಜನ ಹಳ್ಳಿಗಳಲ್ಲೇ ವಾಸವಾಗಿದ್ದಾರೆ. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಜಿಲ್ಲೆ ಯಾವುದಂದರೆ ಬೆಂಗಳೂರು ನಗರ. ಬೆಂಗಳೂರು ನಗರ ಜನಸಾಂದ್ರತೆ 4,381 ಜನಸಾಂದ್ರತೆಯನ್ನು ಹೊಂದಿದೆ. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರೋದು, ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರೋದು ಕೊಡಗು ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರೋದು. ಅತಿ ಹೆಚ್ಚು ಪೊಲ್ಯೂಷನ್ನು ಮತ್ತು ಪಾಪ್ಯುಲೇಷನ್ ಇರುವ ನಗರ ಅಂತ ಕರೀತಾರೆ ಬೆಂಗಳೂರನ್ನ. ಸಿಲಿಕಾನ್ ಸಿಟಿ, ಉದ್ಯಾನವನಗಳ ನಗರ ಮತ್ತು ಸಿಲಿಕಾನ್ ಸಿಟಿ, IT-BT ಅಂತಲೂ ಕರೀತಾರೆ. ಕೊಡಗು ಕರ್ನಾಟಕದ ಕಾಶ್ಮೀರು, ಕಿತ್ತಳೆ ನಾಡು ಕೊಡಗು ಅಂತಲೂ ಕರೀತಾರೆ. ಮತ್ತು ದೇಶದ 16ನೇ ಅತಿ ಹೆಚ್ಚು ಜನನಿ ಬೀಡ ಜಿಲ್ಲೆಯಾಗಿದೆ ಯಾವುದು? ಬೆಂಗಳೂರು ನಗರ. ಅದೇ ರೀತಿ ಬೆಂಗಳೂರು ನಗರ ಇದು ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರೋದು. ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರೋದು ಯಾವುದಂದರೆ ಕೊಡಗು. ಅತಿ ಹೆಚ್ಚು ಕರ್ನಾಟಕದ ಜನಸಾಂದ್ರತೆ ಜಿಲ್ಲಾವಾರುಗಳು ಬಂದರೆ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ 4 ಜಿಲ್ಲೆಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರೋದು ಇಲ್ಲಿ ಬೆಂಗಳೂರು ನಗರ. ಬೆಂಗಳೂರು ನಂತರ 2ನೇ ಸ್ಥಾನದಲ್ಲಿರೋದು ಮೈಸೂರು, 3ನೇ ಸ್ಥಾನದಲ್ಲಿ ಧಾರವಾಡ, 4ನೇ ಸ್ಥಾನದಲ್ಲಿ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ನಗರ, ಮೈಸೂರು, ಧಾರವಾಡ, ಬೆಂಗಳೂರು ಗ್ರಾಮಾಂತರ. ಇಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವ 4 ಜಿಲ್ಲೆಗಳೆಂದರೆ ಇಲ್ಲಿ ಕೊಡಗು ನಂತರ ಉತ್ತರ ಕನ್ನಡ ನಂತರ ಚಿಕ್ಕಮಗಳೂರು, ಚಾಮರಾಜನಗರ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆಗಳು ಮತ್ತು ಅತಿ ಕಡಿಮೆ 4 ಜಿಲ್ಲೆಗಳನ್ನು ತಿಳ್ಕೋಬೇಕು. ಪ್ಲೀಸ್ ಲೈಕ್ and share, subscribe my channel. Thank you.